ಕ್ಯಾಮ್ರಾಮ್ಯಾನ್ ಸಾಹಿಲ್ ಬೈ ಕಣ್ಣಪ್ಪ ನೀವು ಯಾರಾದ್ರೂ ವಿಡಿಯೋ ನೋಡಕತ್ತೀರಿ ಅಂತೀಗೋ ಕೊಡಿಸ್ದಾವ ಮಾತ್ರ ಇವನೇ. ಇವ ಚಂಡು ನೋಡ್ರಿ ಇವನಿಗೆ ಇವ ಅದಲ್ರಿ ಸೇಮ್ ಬ್ಯಾಡ ಹೇಳಲ್ಲ ಪಾಪ ಮರ್ಯಾದೆಲ್ಲ ಸೋಷಿಯಲ್ ಮೀಡಿಯಾದಾಗೆಲ್ಲ ತೆಗಿಯಲ್ಲ. ನಮ್ಮ ಕಂಟೆಂಟ್ ಶೂಟ್ ಮಾಡೋದ ಟೀಚರ್ ಕೂಡ ಬಟ್ ಅಂದ್ರೆ ಮೇಡಮ್ ಅವ್ರು ನಮಗೆ ಸಿಗ್ತಾಯಿಲ್ಲ ಯಾರಾದರೂ. ಯಾವಾಗ ಮಲ್ಕೋತೀನಿ ಗೊತ್ತಿಲ್ಲ, ಯಾವಾಗ ಎದ್ದೇಳ್ತೀನಿ ಗೊತ್ತಿಲ್ಲ, ಯಾವಾಗ ಎಚ್ಚರ ಗೊತ್ತಿಲ್ಲ, ಊಟದ ಟೈಮ್ ಇಲ್ಲ, ಏನಿಲ್ಲ ಗೈ ಸಾಕೇ ನನಗಂತೂ. ಒಂದು ಸ್ವಲ್ಪ ಪ್ರಾಪರಾಗಿ ಒಂದು ಟೈಮ್ ಮೇಂಟೈನ್ ಮಾಡಲಿ ಏನು ಮೇಂಟೈನ್ ಮಾಡಲಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗ್ತಿರೋದೇ ಮಧ್ಯಾಹ್ನ ಎದ್ದು ರೆಡಿಯಾಗಿ ಕಾಲೇಜಿಗೆ ಹೋಗಕ್ಕೆ ರೆಡಿ ಆಗಿನಿ. ನಮ್ಮ ಶಿಂಬನ್ ಕಾಲ ಒಂದು ಸಾಕಾಗಿ ಗೈಸ್. ಎಲ್ಲಿ ಹೋಗಿನೋ ಏನು ಮಾಡ್ಯಾನೋ ಕಡ್ಸೊಂಬಂದನ ಬೆಕ್ಕುಗಳ ಕೈಲಿ ರಾತ್ರಿ ಬೆಳಗನ. ಏನು ಹೇಳ ಮೇಳ್ರಿ ಅವನಿಗೆ ಬೆಕ್ಕತ್ತವ ಗೈಸ್. ಅವು ಕಟ್ಟಾಕಕ್ಕೆ ಬರಲ್ಲ, ನಾಯಿ ಕಟ್ಟಾಕಕ್ಕೆ ಬರಲ್ಲ. ಅವೆಲ್ಲ ಒಳ್ಳೆ ಬೆಕ್ಕಿರ್ತಾವ, ತಿರುಗಾಡಿ ಮಾಡಿ ಬರ್ತಿರ್ತಾವ, ಅಂತ ಬೆಕ್ಕು ಇರ್ತಾವ. ಏನು ಮೇಡಮ್ ಹೇಳ್ರಿ ಎಷ್ಟೊತ್ತು ಕಾಯಬೇಕು ಹೇಳ್ರಿ ನಾವು. ರಾತ್ರಿ ಹೋಗಿದ್ದ ಈಗ ಬಂದ ನಾವು. ಈ ಊಟ ಮಾಡಿಕೆ ಸ್ವಲ್ಪ ಕುಂತದ, ಸ್ವಲ್ಪ ರೆಸ್ಟ್ ಮಾಡಲಿ, ಆರಾಮಾಗುತ್ತೆ ಗೈಸ್. ಬೆಕ್ಕುಗಳೇನು ಗೊತ್ತದಲ್ಲ, ಅಲ್ಲಿ ಜಗಳಾಡೋದು ಮಾಡ್ತಾವ ಹಂಗೆ. ಓಕೆ ಗೈಸ್, ಇವಾಗ ಆಯ್ತಲ್ಲ ನಾವು ಫಸ್ಟ್ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗ್ಬಿಟ್ಟು ನೋಡಮಂತ ಏನೇನು ಕೆಲಸಗಳು ನೋಡಮಂತ. ಇವತ್ತಿಂದು ಆ್ಯಂಡ್ ಒಂದು ಚೀಲ ತೊಗೊಂಡೋಗ್ಬೇಕು ಗೈಸ್. ನಮ್ಮ ನೋಬಿ ತಂದದು ಅವ್ರೇನೋ ಅಕ್ಕಾರ ಕೊಟ್ಟಿದ್ರಂತ. ಅಕ್ಕಾರ ಕೊಟ್ಟರೆ ನೀರಿನ ಇಟ್ಕೊಂಡು ನೋಬಿತಾರ ಅಕ್ಕ. ಇವಾಗ ಆಯ್ತಲ್ಲ ಅದನ್ನು ತೊಗೊಂಡೋಗಿ ಅವ್ನಿಗೆ ಕೊಡಬೇಕು. ಬನ್ನಿ ಇವಾಗ ಲೆಟ್ಸ್ ಹೋಗುವ. ಇವಾಗ ಮನೇಲಿದ್ದೀನಿ, ಮನೆಯಿಂದ ಇವಾಗ ಬಿಡ್ತಾ ಇದ್ದೀನಿ. ಡೈರೆಕ್ಟ್ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗಂದ ಹಾಸ್ಪಿಟ್ಲ ಕಾಲೇಜ್ ಎಲ್ಲ ಅಲ್ಲಿ ಹೋಗೋ ಗೈಸ್. ಲೆಟ್ಸ್ ಗೋ ಡೈರೆಕ್ಟ್ ಅಲ್ಲಿ ಊಟ ಮಾಡೋದು. ಡೈರೆಕ್ಟ್ ಅಲ್ಲೇ ಅಂದ್ರೆ ಎದ್ದೇಳೋದು ಅಷ್ಟಕ್ಕಾಗುತ್ತೆ ಗೈಸ್. ನಮ್ಮ ಮಕ್ಕಳದು ಇವತ್ತು ಎಷ್ಟು 6 ಗಂಟೆ ಮಕ್ಕಳಿನಿ. ಮೊನ್ನೆ 6 ಗಂಟೆ ಮಕ್ಕಳಿನಿ, ನಿನ್ನೆ 6 ಗಂಟೆ ಮಕ್ಕಳಿನಿ. ಅದ್ರ ದಿನ 3 ದಿನ ಆಯ್ತು ಗೈಸ್. 6 ಗಂಟೆಗೆ ಮಲ್ಕೊಳಕತ್ತು. ನಿದ್ದೆ ಅಂತೂ ಪೂರಕಬ್ಬರು ಸೈಕಲ್ ಹಾಳಾಗ್ಬಿಟ್ಟದ. 6 ಗಂಟೆ ಆಗತ್ತೆ ನಿದ್ದೆನೇ ಬಿಡೋದ. ಬೆಳಗ್ಗೆ 6 ಗಂಟೆ ಆಗತ್ತನ. ಬೆಳಗ್ಗೆ 6 ಗಂಟೆ ಮಕ್ಕೊಂಡ್ರೆ ಎಚ್ಚರ ಆಗಲ್ಲ. ಹಂಗೆ ಮಾಡಿ ಎಚ್ಚರ ಮಾಡ್ಕೊಂಡು ಅನ್ನೋದಾಗ ಎಚ್ಚರ ಮಾಡ್ಕೊಂಡು ಇವಾಗ 12 ಬಂದದ. ಸೀದಾ ಸ್ನಾನ ಏನೋ ಮಾಡಿ ರೆಡಿ ಆಗಿನಿ. ಲೆಟ್ಸ್ ಗೋ ಗೈಸ್ ಹೋಗುವ ನೋಡಮಂತ. ಈ ನಿದ್ದೆ ಸೈಕಲ್ ಹೆಂಗಾರ ಮಾಡಿ ಚೇಂಜ್ ಮಾಡ್ಬೇಕು. ವಿಡಿಯೋ ಎಡಿಟಿಂಗ್ ಸಲಿಂದ ಅಂತೇಳಕ್ಕೆ ಸ್ವಲ್ಪ ನಿದ್ದೆ ಸೈಕಲ್ ಚೇಂಜ್ ಆಗಲಿ ಅದ. ಸ್ವಲ್ಪ ನಿದ್ದೆ ಸೈಕಲ್ ಹೆಂಗಾರ ಮಾಡಿ ಚೇಂಜ್ ಮಾಡ್ಬೇಕು ಗೈಸ್. ಹಿಂಗಿದ್ರೆ ನಡೆಯಲ್ಲ, ಹೆಲ್ತ್ ಹಾಳಾಗುತ್ತೆ. ಲೆಟ್ಸ್ ಗೋ ಗೈಸ್ ಹೋಗುವ. ಬನ್ನಿ ಬೇಗ ಹೋಗಿ ಮಾಡಿ ಗೈಸ್. ಶಿಸ್ತ ಊಟ ಅಂತ ಆಯ್ತು, ತಾಬಡ್ಕೋಬೇಡ. ಇವಾಗ ನಮ್ಮ ಇವ ಚಂಡು ನೋಡ್ರಿ ಇವನಿಗೆ ಇವ ಅದಲ್ರಿ ಸೇಮ್ ಬ್ಯಾಡ ಹೇಳಲ್ಲ ಪಾಪ ಮರ್ಯಾದೆಲ್ಲ ಸೋಷಿಯಲ್ ಮೀಡಿಯಾದಾಗೆಲ್ಲ ತೆಗಿಯಲ್ಲ. ಅಲ್ಲಿ ಇವಾಗ ಊಟ ಅಂತ ಆಗ್ಯದ ಗೈಸ್. ಒಂದಿಷ್ಟು ರೀಲ್ಸ್ ಮಾಡ್ಬೇಕಂತ ಹೇಳ್ತೀರಿ, ವೇಟ್ ಮಾಡಕತ್ತೀವಿ. ಬನ್ನಿ ಇವಾಗ ಒಂದು ರೀಲ್ಸ್ ಮಾಡ್ಬಂತ. ಲೆಟ್ಸ್ ಗೋ. ಒಂದಿಷ್ಟು ರೀಲ್ಸ್ ಮಾಡ್ಬೇಕು ಈಗ. ತಾಬಡ್ಕೋಬೇಡ ಡ್ಯಾನ್ಸಿಂಗು. ಬನ್ನಿ ಮಾಡುವ. ಲೆಟ್ಸ್ ಗೋ ಗೈಸ್. ಇಂದು ರೀಲ್ಸ್ ಮಾಡೋವಂತ. ಆ್ಯಂಡ್ ಇಲ್ಲಿ ಮ್ಯಾಗ್ ಕ್ಲಾಸ್ ರೂಮ್ನ ಒಂದು ರೀಲ್ಸ್ ಮಾಡೋವಂತ ಎಲ್ಲ ತೋರಿಸ್ತಿದ್ದಾಗ ಒಬ್ಬರು ಟೀಚರ್ ಇದ್ರಂದ್ರೆ ಟೀಚರ್ ಕೂಡ ಒಂದು ರೀಲ್ಸ್ ಮಾಡ್ಬೇಕು. ನಾವು ನಮ್ಮ ಕಂಟೆಂಟ್ ಶೂಟ್ ಮಾಡೋದ ಟೀಚರ್ ಕೂಡ ಬಟ್ ಅಂದ್ರೆ ಮೇಡಮ್ ಅವರು ನಮಗೆ ಸಿಗ್ತಾಯಿಲ್ಲ. ಯಾರಾದರೂ ಒಬ್ಬರು ಚಲೋ ಇರೋರು ಮೇಡಮ್ ಇರಬೇಕು. ಅದಕ್ಕೆ ನಮ್ಮ ಕಾಲೇಜ್ದಾಗ ಅಂಥವ್ರು ಯಾರೂ ಇಲ್ಲ. ಸೊ ಬನ್ನಿ ಗೈಸ್, ಇವಾಗ ಆಯ್ತಲ್ಲ ಒಂದಿಷ್ಟು ರೀಲ್ಸ್ ಮಾಡೋವಂತ. ರೀಲ್ಸ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಏನೇನು ತೋರಿಸ್ತೀನಿ. ಲೆಟ್ಸ್ ಗೋ. ಸ್ಟಾರ್ಟ್. ಗಾಯ್ಸ್ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋರು ಹೊಂಟಿವಿ. ನಮ್ದೆಲ್ಲ ಮುಗಿದದ. ಅಂದರೆ ಇಲ್ಲಿ ರೀಲ್ಸ್ ಮಾಡೋದು ಗೈಸ್, ಅದನ್ನು ಮುಗಿಸ್ಕೊಂಡಿವಿ. ಇವಾಗ ಒಂದು 4-5 ರೀಲ್ಸ್ ಶೂಟ್ ಮಾಡಿವಿ. ಅದು ಬರ್ತಾ ನೋಡ್ರಿ ಒಂದೊಂದೊಂದು ರೀಲ್ಸ್ ಹಾಕ್ಕೊಳ್ತೀವಿ.
ಬನ್ನಿ ಇವಾಗ ಲೆಟ್ಸ್ ಗೋ. ನೆಕ್ಸ್ಟ್ ಹೋಗಿ ಏನಾರ ಮಾಡ್ಕೊಂಬರೋಣ ಅಂತ ನಮ್ಮ ಸಾಹಸ ಸಿಂಹ 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 ನೋಡ್ರಿ ನಮ್ಮ ಸಾಹಸ ಸಿಂಹ ಇವರು. ನಮಗಂತೂ ಭಾಳ ಬೇಜಾರಲ್ಲಕತ್ತದ, ದಿನ ಬೇಜಾರಾಗತ್ತೆ ಗೈಸ್. ನಮ್ಮ ಟೈಗರ್ ಇಲ್ಲ ಟೈಗರಿನ ಕಳೆನೇ ಬೇರೆ. ಲೆಟ್ಸ್ ಗೋ ಗೈಸ್. ಇವಾಗ ಹೋಗಿ ಒಂದಿಷ್ಟು ಸಸ್ತನಾಶ ಮಾಡ್ಕೊಂಬರೋಣ ಅಂತ ಹೋಗಿ ಬರುವ ಬನ್ನಿ ಗಾಯ್ಸ್. ಇವಾಗ ಅಲ್ಲಿಂದ ಒಂದಿಷ್ಟು ಸಸ್ತನಾಶ ಮಾಡಕ್ಕೆ ಬಂದ್ವಿ. ನಮ್ಮ ಚೆಂಡು ಕರ್ಕೊಂಬ ಸಸ್ತನಾಶ ಮಾಡ್ತೀನಿ ಗಾಯ್ಸ್. ಸಸ್ತನಾಶ ಈಗ ಕ್ಯಾಮ್ರಾಮ್ಯಾನ್ ಸಾಹಿಲ್ ಬೈ ಕಣ್ಣಪ್ಪ ನೀವು ಯಾರಾದ್ರೂ ವಿಡಿಯೋ ನೋಡಕತ್ತೀರಿ ಅಂತೀಗೋ ಕೊಡಿಸ್ದಾವ ಮಾತ್ರ ಇವನೇ. ಹಾಂ ಯಾರು ಹಾಕ್ಯಾರ ನಾ ಫೋನ್ಪೇ ಗಾಯ್ಸ್. ಮೋಸ ಮಾಡಿ ಕರ್ಕೊಂಬ ಗಾಯ್ಸ್. ಏನು ಹೇಳ್ತೀರಿ ಹೇಳ್ರಿ, ನಾವು ಸುಮ್ಮನೆ ಕೊಡಕತ್ತೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕಣ ಬನ್ನಿ ಗಾಯ್ಸ್. ಇವಾಗ ಕಾಲೇಜ್ ಹೋಗಂತ ಕಟ್ಕೋ. ಕಾಲೇಜ್ ಹೋಗ್ಬಿಟ್ಟು ಮತ್ತೆ ಇವಾಗ ನೆಕ್ಸ್ಟ್ ಪೋಸ್ಟ್ ನಿಮಗೆ ಇವನ್ನೇನ್ ನೋಡ್ತೀರಾ? 6.5 hours later. ಗಾಯ್ಸ್ ಕಾಲೇಜಿಂದ ಬಂದು ಮಲ್ಕೊಂಡವ. ಇವಾಗ ಒಮ್ಮೆ ಯಾವಾಗ ಇದ್ದೀನಿ ನೋಡ್ರಿ, ಟೈಮ್ ನೋಡ್ರಿ ಎಷ್ಟಾಗ್ಯದ. ಇವಾಗ ಇದ್ದೀನಿ ಗಾಯ್ಸ್. ಒಟ್ಟ ನಿದ್ದೆ ಸೈಕಲ್ ಇಷ್ಟು ಹಾಳಾಗ್ಯದ ಅಂದ್ರೆ ಇಷ್ಟು ಹಾಳಾಗ್ಯದ. ಯಾವಾಗ ಮಲ್ಕೋತೀನಿ ಗೊತ್ತಿಲ್ಲ, ಯಾವಾಗ ಎದ್ದೇಳ್ತೀನಿ ಗೊತ್ತಿಲ್ಲ, ಯಾವಾಗ ಎಚ್ಚರತ್ತ ಗೊತ್ತಿಲ್ಲ, ಊಟದ ಟೈಮ್ ಇಲ್ಲ, ಏನಿಲ್ಲ ಗಾಯ್ಸ್. ಸಾಕೆ ನನಗಂತೂ. ಒಂದು ಸ್ವಲ್ಪ ಪ್ರಾಪರಾಗಿ ಒಂದು ಟೈಮ್ ಮೇಂಟೈನ್ ಮಾಡಲಿನಿ, ಏನು ಮೇಂಟೈನ್ ಮಾಡಲಿನಿ ನೋಡುವ ಬನ್ನಿ ಗಾಯ್ಸ್. ಇವಾಗ ಎತ್ತರ ಆಗ್ತಿರ್ಲಿಲ್ಲ, ಹಸುವಾಗಿ ಎಚ್ಚರ ಆಗ್ಯದ ಗಾಯ್ಸ್. ಏನು ಹೇಳ್ತೀರಿ ನೋಡ್ರಿ, ಹಸುವಾಗಿ ಎಚ್ಚರ ಆಗ್ಯದ. ಬನ್ನಿ ಇವಾಗ ಒಂದಿಷ್ಟು ಅಡುಗೆ ಮಾಡ್ಕೊಂಬಂತ ಅಡುಗೆ ಮಾಡ್ಕೊಂಬಿಟ್ಟು ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ. ಸ್ವಲ್ಪ ಭಾಳ ಅಡುಗೆ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಒಂದಿಷ್ಟು ಎಗ್ ತಂದಿನಿ, ಆಮ್ಲೆಟ್ ಮಾಡ್ಕೊಂಡು ಸ್ವಲ್ಪ ರೈಸ್ ಗೀಸ್ ಮಾಡ್ಕೋತೀನಿ. ನೋಡುವ ಏನೇನು ಮಾಡ್ಕೊಂಡು ಬನ್ನಿ ಗಾಯ್ಸ್. ಫೈನಲಿ ಊಟ ಅಂತ ಮಾಡ್ಕೊಂಡೆ. ಅಡುಗೆ ಏನಪ್ಪ ಅಂದರೆ ಜಸ್ಟ್ ಒಂದಿಷ್ಟು ರೈಸ್ ಸಾಂಬಾರು, ಒಂದಿಷ್ಟು ಆಮ್ಲೆಟ್ ಗಾಯ್ಸ್. ಬನ್ನಿ ಇದನ್ನೇ ಸಪ್ಪ ಸಟ್ ಮಾಡುವ. ಯಾಕಂದ್ರೆ ರೊಟ್ಟಿ ಮಾಡ್ಕೊಳ್ಳೋದು ನನಗೆ ಪೇಷನ್ಸ್ ಇರಲಿಲ್ಲ ಆ್ಯಂಡ್ ಮನ್ಸು ಇರಲಿಲ್ಲ ಇವತ್ತು ಯಾಕೋ. ಸೊ ಬೇಗ ಇದೊಂದಿಷ್ಟು ಸಪ್ಪ ಸಟ್ ಮಾಡಿಬಿಡೋಣ ಅಂತ. ಲೆಟ್ಸ್ ಗೋ ಗೈಸ್. ಇದಿಷ್ಟು ಸಪ್ಪ ಸಟ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಅಂತ. ಆಮ್ಲೆಟ ಉಪ್ಪು ಜಾಸ್ತಿ ಆಗಿ ಏನು ನೋಡ್ರಿ ಏನರ ಒಂದು ಜಾಸ್ತಿ ಹಾಕಿ ಬಿಟ್ಟಿರ್ತೀನಿ. ಏನು ಮಾಡೋಕ್ಕಾಗಲ್ಲ. ಮನೆದೇನೆ ಸಪ್ಪ ಸಟ್ ಮಾಡಿ ಸಿಗ್ತೀನಿ ನಿಮಗೆ ಗಾಯ್ಸ್. ಫೈನಲಿ ಊಟ ಅಂತ ಸಪ್ಪ ಸಟ್ ಮಾಡಿದೆ. ಇವಾಗ ನಮ್ಮ ಶಿಂಬ ಹುಡುಗಾಡತ್ತೀನಿ. ಶಿಂಬ ಮನೇಲಿ ನೋಡ್ರಿ ಮತ್ತೆ ಹೊರಗೆ ಹೋಗ್ಯಾನ. ನೈಟ್ ಆಗ್ಯದ. ಹೊರಗಡೆ ಬೆಕ್ಕುಗಳಂತೂ ಸಿಕ್ಕಾಪಟ್ಟೆ ಇಲ್ಲಿ ಹಂಡದಾವ ಅಂದ್ರೆ ಭಾಳ ಕೆಟ್ಟ ಹಂಡದಾವ ಬಾವು ಬೆಕ್ಕುಗಳು. ಯಾವ ಸಾಕಿದ ಬೇಕಿದ್ದು ಅಂದ್ರೆ ಹಂಗೆ ಕಡ್ದ ಬಿಡ್ತಾನೆ. ನಮ್ಮ ಓನರ್ ಬೇಕಿ ಹಿಂಗೆ ಕಡ್ದಿತ್ತು. ಈ ನಮ್ಮ ಬೆಕ್ಕ ಇದು ಮನೆ ಬಿಟ್ಟು ಎಲ್ಲಿ ಓದಿರ್ಲಿಲ್ಲ. ಇವಾಗ ಒಂದು ತೀರ ಹಾಕಲ್ ಬಿದ್ದದ ನೋಡ್ರಿ. ಇವಾಗ ಕಣ್ಣ ಸ್ವಲ್ಪ ಇಷ್ಟಿಷ್ಟೇ ಓಪನ್ ಆಗ್ಲಕತ್ತದ ಅಂದ್ರೂ ಅಂಥ ಕಣ್ಣೆ ತುಂದಾಗ್ಯದ ನೋಡ್ರಿ. ಅದು ಏನು ಹೇಳ ಮಾಡ್ರಿ. ಇಲ್ಲಿವರೆಗಿತ್ತು, ಬೆಳಗ್ಗೆಲಿಂದ ಇಲ್ಲಿವರೆಗಿತ್ತು. ಮತ್ತು ಊಟ ಗಿಟ ಹಾಕೊಂಡು ಊಟ ತಿಂದದ, ತಿಂದಕ್ಕೆ ಹೋಗ್ಬಿಟ್ಟ ನೋಡ್ರಿ. ಇಂಥ ಬೆಕ್ಕುಗಳು ಇರ್ತಾವ. ಇದ್ರ ಸಲಿಂದ ವೇಟ್ ಮಾಡಕತ್ತೀನಿ. ಈಗ ಒಂದಾದ್ರೂ ಬರಲಾಗ್ಯದ ಬೆಕ್ಕ ಏನಾದ್ರೂ ಮನೆಗೆ. ಏನು ಮೇಡಮ್ ಹೇಳ್ರಿ ನೀವೇ. ಓಕೆ ಗೈಸ್. ಆ್ಯಂಡ್ ನಾಳೆ ಒಂದು ತಾಪಡ್ ತಗೊಳ್ಳೋ ಬ್ಲಾಗ್ ಇರ್ತದೆ, ಮಸ್ಟ್ ವಾಚ್ ಮಾಡಿರಿ ನೀವು. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ಬೇಗ ಬೇಗ. ಯಾಕಪ್ಪ ಅಂದ್ರೆ ನಾಳೆ ಭಾರಿ ಗಿಚ್ಚ ಒಳ್ಳೆ ಭಾರಿ ಒಂದು ಎಂಟರ್ಟೈನ್ಮೆಂಟ್ ಆಗಿರೋದು ಬ್ಲಾಗ್ ಅದ. ಒಂದು ಚಾಲೆಂಜ್ ತೊಗೊಳತ್ತೀನಿ. ಸೊ ಬೇಗ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ನಿಮ್ಮ ಒಂದೊಂದು ಲೈಕ್ ಒಂದೊಂದು ಕಮೆಂಟ್ ನಮಗೆ ಭಾಳ ಕೆಟ್ಟ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಗೈಸ್ ನಿಮ್ಗೆ ಲಾಂಗ್ ವಿಡಿಯೋಗಳು ಯಾವ ಥರ ಅನ್ಸಕತ್ತ ಒಂದು ಕಮೆಂಟ್ ಮಾಡಿರಿ. ನನ್ನ ಪ್ರತಿಯೊಂದು ಡೈಲಿ ಲೈಫ್ನ ಲಾಂಗ್ ವಿಡಿಯೋ ಕೊಡ್ಲಕತ್ತೀನಲ್ಲ ನಿಮ್ಗೆ ಚಂದ ಅನ್ಸಕತ್ತ ಅನ್ನೋದು ಅನ್ನೋದು ಕಮೆಂಟ್ ಬಿಡ್ರಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಿರ್ತೀನಿ. ಪ್ರತಿ ಕಮೆಂಟಿಗೆ ಇವತ್ತಿನ ಕಮೆಂಟ್ಗಳು ರಿಪ್ಲೈ ಮಾಡ್ತೀನಿ ಅಂತ ಗೈಸ್. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡಕತ್ತಿರ್ತೀನಿ. ಪ್ರತಿಯೊಂದು ಕಮೆಂಟಿಗೆ ಇವತ್ತು ರಿಪ್ಲೈ ಮಾಡ್ತೀನಿ ಅಂತ ಗೈಸ್. ಓಕೆನಾ. ಆ್ಯಂಡ್ ಇವತ್ತಿನ ಥಾಟ್ ಕೇಳ್ರಿ. ವಿಡಿಯೋನ ಮುಗಿಸೋಮಂತ. ಯಾಕಪ್ಪ ಅಂದ್ರೆ ಲೇಟ್ ಆಗ್ಯದ. ಇವಾಗ ವಿಡಿಯೋ ಮುಗಿಸ್ಬೇಡಂತ ಇವತ್ತಿನ ಥಾಟ್ ಕೇಳಿ. 2 ದಿನ ಆಯ್ತು ನಾನು ಥಾಟ್ ಹೇಳಿಲ್ಲ. ಒಂದಿನ ಅದು ಗಣೇಶಿಂದ ಇದ್ರ ಸಲುವಾಗಿ ಆ್ಯಂಡ್ ನಿನ್ನಿದು ಅದೊಂದು ಇನ್ಸಿಡೆಂಟ್ ಸಲುವಾಗಿ ಏನೂ ಥಾಟ್ ಹೇಳೋಕ್ಕಾಗಿಲ್ಲ. ಮತ್ತೆ ಇವತ್ತಿಂದ ಥಾಟ್ಗಳು ಶುರು ಆಗ್ತಾವೆ ಡೈಲಿ ನೀವು ಕೇಳ್ತಾ ಇರಿ. ಆ್ಯಂಡ್ ಲೈಫ್ನ ಆದಷ್ಟು ಚೇಂಜ್ ಮಾಡ್ಕೊರಿ. ಇದೇ ಥರ ಒಂದೇ ಥರ ಲೈಫ್ ಇರ್ಲಕ್ಕೆ ಹೋಗ್ಬೇಡ್ರಿ. ಲೈಫ ಅದು ಚೇಂಜ್ ಮಾಡ್ಕೊಳ್ಳೋ ನಮ್ಮ ಕೈ ಇರುತ್ತೆ ಗೈಸ್. ಯಾಕಪ್ಪ ಅಂದರೆ ತಂದೆ ತಾಯಿ ಹುಟ್ಟಿಸಿ ಇಲ್ಲಿವರೆಗೂ ಸಾಕಿ ದೊಡ್ಡವ್ರು ಮಾಡಿರ್ತಾರೆ. ಆ್ಯಂಡ್ ಮುಂದೆ ನಿಮ್ಗೆ ಒಳ್ಳೆ ಒಂದು ಜಾಬ್ ಹೇಳ್ತಲೇ ಬಡ್ದಾಡ ಓದಿಸ್ತಿರ್ತಾರೆ. ಬಟ್ ನೀವು ಇದ್ರಲ್ಲ ಏನರ ನಿಮ್ಮ ತಲೆಗೆ ಒಂದು ಬೇರೆ ಏನೋ ಇರ್ತದೆ. ಅದು ಒಂದು ಏನೋ ಒಂದು ಫ್ಯೂಚರ್ನ ನಿಮ್ಗೆ ಯೂಸ್ ಇತ್ತಂದ್ರೆ ಮಾಡಿರಿ, ಕಂಟಿನ್ಯೂ ಮಾಡ್ಕೋತವ್ರಿ. ಯಾರ್ಯಾರು ನನ್ನ ವೀಡಿಯೋಸ್ನ ಹುಡುಗರು ಆ್ಯಂಡ್ ಚಿಕ್ಕ ಮಕ್ಕಳು ಆ್ಯಂಡ್ ಒಂದು ಇವ್ರು ನೋಡತ್ತಿದ್ರೆ ಅಂದ್ರೆ ನೀವು ಅರ್ಥ ಮಾಡ್ಕೊರಿ. ನಿಮ್ಮ ತಂದೆ ತಾಯಿದೆಲ್ಲ ಓದಿಸ್ತಿರ್ತಾರೆ, ಓದೋದ್ರ ಜೊತೆ ನಿಮ್ಮ ಫ್ಯಾಷನ್ನು ಹಾಬಿನೂ ಕಂಟಿನ್ಯೂ ಮಾಡಿರಿ. ಯಾವುದೇ ಥರ ಸ್ಪೋರ್ಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಯಾವುದೇ ಒಂಥರ ಇರುತ್ತಲ್ಲ, ಚೆಸ್ ಆಡ್ತಿರ್ತಿರಲ್ಲ ಸ್ಪೋರ್ಟ್ಸ್ ಲೆವೆಲ್ದಾಗ ಆ್ಯಂಡ್ ಡ್ಯಾನ್ಸ್ ಇವು ಯಾವ್ದು ಬೇಕಾದಿರ್ತಾವ ಎಲ್ಲದ್ರಾಗ ನಿಮ್ಗೆ ಯಾವ್ದು ಆಸಕ್ತಿ ಇರುತ್ತಲ್ಲ ಆಸಕ್ತಿ ಒಳಗಡೆ ನೀವು ಅದರೊಳಗೆ ಇರಲಿ. ನೀವು ತಂದೆ ತಾಯಿ ಪ್ರೆಷರಿಂದ ಜನರು ಏನಂತಾರೆ ನಾವು ಆ ಪ್ರೆಷರಿಂದ ಅದನ್ನೆಲ್ಲ ಬಿಟ್ರಿ ಅಂದ್ರೆ ನೀವು ಮುಂದೊಂದು ದಿನ ಭಾಳ ರಿಗ್ರೆಟ್ ಮಾಡ್ತೀರ. ಯಾಕಂದ್ರೆ ನಿಮ್ಮ ಲೈಫ್ ನಿಮ್ಮದು. ಸೊ ನಿಮ್ಮ ಲೈಫಲ್ಲಿ ನೀವೇನು ಆಗಬೇಕು, ನಿಮ್ಮ ಲೈಫಲ್ಲಿ ನೀವೇನು ಸಾಧನೆ ಮಾಡ್ಬೇಕು ಅನ್ನೋದು ಅದು ನಿಮ್ಮ ಹಕ್ಕಿರುತ್ತೆ. ಸೊ
ತಂದೆ ತಾಯಿನ ಗುರುಗಳಾಗಿ ಇಟ್ಕೊಂಡು ನಿಮ್ಮ ಗುರಿ ಕಡೆ ಗಮನ ಇರಲಿ, ಗುರಿ ಮುಟ್ಟಿಸ್ರಿ, ಸಕ್ಸಸ್ ಆಗ್ರಿ ಎಲ್ಲರೂ. ಓಕೆ ಗೈಸ್, ನಮಗಂತೂ ಆಲ್ಮೋಸ್ಟ್ ನಿಮ್ಮ ಪ್ರೀತಿ ಸಿಕ್ಕದ. ನಿಮ್ಮ ಪ್ರೀತಿಯಿಂದ ಇಲ್ಲಿವರೆಗೂ ಬಂದಿದ್ದು. ನಿಮ್ಮ ಪ್ರೀತಿ ಅಷ್ಟೇ ಸಾಕು ಗೈಸ್ ನಮ್ಗೆ ಇಲ್ಲಿವರೆಗೂ. ಮತ್ತೇನೋ ನನಗೆ ಹೆಚ್ಚಿನ ಆಸೆನೇ ಇಲ್ಲ. ನಿಮ್ಮ ಪ್ರೀತಿ ಒಂದಲ್ಲ ಸಾಕು. ಎಲ್ಲರೂ ಓದಲ್ಲಿ ಮಾಡೋದಲ್ಲಿ ಕೋಣಾಡೋ ಮಾತಾಡಿಸಿ ಕೊಡೋದಕ್ಕೋತಿರಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಸಾಧನೆ ಮಾಡಿರಿ. ಇವಾಗ ಅನಿಸ್ಲಾಗ್ತದೆ ಏನೋ ಒಂದು ಮಾಡಕತ್ತೀನಿ ಅಂತ ಹೇಳ್ತೀರಿ. ಇಲ್ಲಿವರೆಗೂ ಅನಿಸ್ತಾ ಇಲ್ಲ, ಸುಮ್ಮನೆ ಮಾಡಕತ್ತೀನಿ ಅಂತ ಅನಿಸ್ತಿತ್ತು. ಇವಾಗ ಅನ್ಸಾಗತ್ತದ ಏನೋ ಒಂದು ಮಾಡಕತ್ತೀನಿ ನಾನು ಲೈಫ್ನಾಗ ಅಂತ ಅನ್ಸ್ಲಾಗತ್ತದ. ಖುಷಿ ಆಗುತ್ತಾ ನಂದು ನೆನ್ಸ್ಕೊಂಡ್ರೆ. ಅಲ್ಲೇ ಹೋದ್ದೆ ನಾವು ಒಂದು ಲೈಫ್ದಾಗ ಒಂದು ಟೈಮ್ದಾಗ ಎಲ್ಲೋ ಇದ್ದೆ ಅಂದ್ರೆ ಏನು ಹೇಳಲ್ಲ ಬಿಡ್ರಿ, ಅವೆಲ್ಲ ಹೋಲಿ. ಇನ್ನೊಂದು ಟೈಮ್ ಬರ್ತದ, ಆ ಟೈಮ್ ಒಳಗೆ ಈ ವಿಡಿಯೋಕ್ಕೆ ಆ ವಿಡಿಯೋಕ್ಕೆ ಭಾಳ ಡಿಫ್ರೆನ್ಸ್ ಇರ್ತದ. ಅಲ್ಲಿವರೆಗೂ ಹೋಗಮಂತ. ನನ್ನ ಲೈಫ್ ಲಾಂಗ್ ಜರ್ನಿ ಜೊತೆ ನೀವು ಕೂಡ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ನಮ್ಮ ಜೊತೆ ಇರ್ರಿ. ಮುಂದಿನ ಲೈಫ್ ಎಲ್ಲ ತೋರಿಸ್ತೀನಿ ಅಂತ, ಎಂಜಾಯ್ಮೆಂಟ್ ಕೊಡ್ತೀನಿ ಅಂತ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ. ಓಕೆ ಗೈಸ್, ಉದ್ರಿ ಮಾತಾಡೋದು ಬೇಡ, ಸೀದಾ ಥಾಟ್ ಕೇಳ್ರಿ. ಇವತ್ತಿನ ವಿಡಿಯೋ ಏನು ಮಾಡಮಂತ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರು ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ, ಹಾಗೆಯೇ ಎಲ್ಲರೂ ಎಲ್ಲರಿಗೆ ಕೆಟ್ಟವರಾಗುವುದಿಲ್ಲ ಅಂತ ಹೇಳ್ದ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅಂದ್ರೆ ಲೈಕ್ ಹಚ್ತಾರೆ, ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ರಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಮ್ಮಂತ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.